ಭಾಳ ಜನ ಉಪನಿಷತ್ತುಗಳು ಬರೆದ್ರು, ಗೀತೆ ಬರೆದ್ರು, ವಚನಗಳು ಬರೆದ್ರು, ಅಭಂಗಗಳು ಬರೆದ್ರು. ಇಷ್ಟು ಬರೆದಾರಲ್ಲ, ನಾವು ಹಳ್ಳಿ ಜನ ಅಷ್ಟು ಓದಿ ಮುಗಿಸೋಕೆ ಏನರ ಸಾಧ್ಯ ಐತೆ ನಮಗೆ? ಅದು ಅಷ್ಟು ತಿಳ್ಕೊಳ್ಳೋಕ್ಕೆ ನಮಗೆ ಆಯುಷ್ಯ ಭಾಳ ಸಣ್ಣದು. ಮತ್ತು ನೀವು ಅನ್ಬೋದು, ಇಷ್ಟು ಪುಸ್ತಕ ಬರೆದಾರಲ್ರಿ, ಎಷ್ಟು ವಚನಗಳು ಅಷ್ಟಂತಾರ, ಪುರಾಣ ಇಷ್ಟಂತಾರ, ಗೀತೆಯ ಶ್ಲೋಕಗಳಿಷ್ಟಂತ ಏನಾರ ಹೇಳ್ಯಾರ ಅವರು. ಇಡೀ ಭಾರತೀಯ ಸಂತರು, ದಾರ್ಶನಿಕರು ಇಷ್ಟೆಲ್ಲ ಶ್ಲೋಕ, ವಚನ, ಗೀತೆ, ಅಭಂಗ ಏನೇ ಇರಲಿ, ಅವರು ಮಾತಾಡಿದ್ದು 3 ವಿಷಯದ ಬಗ್ಗೆ. ಅವು ಎಷ್ಟರ ವಚನಗಳಿರಲಿ, ಎಷ್ಟರ ಅಭಂಗಗಳಿರಲಿ, ಎಷ್ಟರ ಶ್ಲೋಕಗಳಿರಲಿ, ಅವರು ಮಾತಾಡಿದ್ದು 3 ವಿಷಯ. ಒಂದು ದೇವ, ಇನ್ನೊಂದು ಜೀವ, ಇನ್ನೊಂದು ಜಗತ್ತು. ದೇವ, ಜೀವ, ಜಗತ್ತು, ಈ 3 ವಿಷಯ ಬಿಟ್ಟರೆ ಮತ್ತೇನೂ ಇಲ್ಲ. ಇಲ್ಲಿ ಒಂದು ಜಗತ್ತಿನ ಬಗ್ಗೆ ಹೇಳ್ಯಾರ. ಕೆಲವರು ಇದು ಜಗತ್ತು ಸತ್ಯ ಅಂದರು, ಕೆಲವರು ಇದು ಸುಳ್ಳು ಅಂದರು, ಕೆಲವರು ಅಜ್ಞಾನದೊಳಗೆ ಖರೆ, ಜ್ಞಾನ ಆದಮೇಲೆ ಸುಳ್ಳು ಅಂದರು. ಕೆಲವು ಮಂದಿ ಇದು ಖರೆ ಅಂತಲೂ ಹೇಳೋಕ್ಕಾಗಲ್ಲ, ಖರೆ ಅಂತಿನೇ ಇನ್ನೊಂದು ಸ್ವಲ್ಪ ದಿವ್ಸಕ್ಕೆ ಇರುವುದಿಲ್ಲ, ಸುಳ್ಳಂತಿನೇ ಈ ಕಣ್ಣಿಗೆ ಕಾಣ್ತೈತಿ, ಅದಕ್ಕಿದು ವಚನದಿಂದ ನಿರ್ವಚನೆ ಮಾಡಲಿಕ್ಕೆ ಬರೋದಿಲ್ಲ, ಇದಕ್ಕೆ ಅನಿರ್ವಚನೀಯ ಅಂತ ಕರೆದು ಬಿಟ್ರೆ ಜಗತ್ತಿಗೆ. ಮತ್ತು ಇಂಥ ಒಂದು ಜಗತ್ತಿಗೆ ಜೀವ ಚೈತನ್ಯವಲ್ಲದಿದ್ದರೂ ಸಹಿತ ಚೈತನ್ಯದಂತೆ ತೋರುವ ಜೀವ ಈ ಅರಿಯದೇ ಇರುವ ಜಗತ್ತಿಗೆ ಬಂದೈತಿ, ಪ್ರಯಾಣ ಮಾಡೈತಿ. ಮತ್ತು ಈ ಜಗತ್ತಿಗೆ ಬರ್ಬೇಕಾದ್ರೆ ನಾವೇನರ ಯಾರ ಗೂಗಲ್ ಅಪ್ಲಿಕೇಶನ್ ಹಾಕಿ ಬಂದಿದ್ವಿ? ನಾವು ಈ ಜಗತ್ತಿಗೆ ಬರಬೇಕಾದ್ರೆ ನಾವೇನು ಗೂಗಲ್ ಅಪ್ಲಿಕೇಶನ್ ಹಾಕಿ ಬಂದಿಲ್ಲ. ಈ ಜಗತ್ತನ್ನು ನಿರ್ಮಿಸಿದವನು ದೇವನು, ಜೀವಿಗಳನ್ನು ನಿರ್ಮಾಣ ಮಾಡಿದವನು ದೇವರು. ಆದರೆ ದೇವನ ಇಚ್ಛೆ ಏನಿತ್ತು? ಒಂದು ಜಗತ್ತನ್ನು ನಿರ್ಮಾಣ ಮಾಡಿದ, ಜೀವಿಗಳನ್ನು ನಿರ್ಮಾಣ ಮಾಡಿದ, ಈ ಜೀವ ಮತ್ತು ಜಗತ್ತನ್ನು ನಿರ್ಮಿಸಿದವನು ದೇವನು. ಇವೆರಡನ್ನು ಸಂಧಿಸಿದಾತ ದೇವನು. ಆ ದೇವನ ಇಚ್ಛೆ ಏನಿತ್ತು ಅಂದ್ರೆ, ಜೀವಿಗಳು ನಾ ಏನು ಜಗತ್ತನ್ನು ನಿರ್ಮಾಣ ಮಾಡಿನೆಲ್ಲ, ಈ ಜಗತ್ತು ಇದೊಂದು ಭೋಗದ ಸಾಮ್ರಾಜ್ಯ. ಇದು ಇಲ್ಲಿ ಬಂದು ಉಂಡು ತಿಂದು ಚಂದ ಸಂತೋಷವಾಗಿ ಬದುಕಬೇಕನ್ನುವುದು ದೇವನ ಇಚ್ಛೆ. ಇದು ಜೀವಿಗಳು ಹೆಂಗೆ ಬದುಕಬೇಕಿಲ್ಲಿ? ಜಗತ್ತು ಕೆಟ್ಟಿರಬಾರದು, ಜೀವಿಗಳು ಸಂತೋಷ ಪಡುವುದನ್ನು ಬಿಟ್ಟಿರಬಾರದು. ಹೆಂಗೆ ಬದುಕಬೇಕಿಲ್ಲಿ ಜಗತ್ತಿನಲ್ಲಿ? ದೇವರು ಏನಂತ ಕಳಿಸ್ಯಾನ, ಯಾತಕ್ಕೆ ಕಳಿಸ್ಯಾನಂದ್ರೆ, ಈಗ ನೀವು ಒಂದು ಪಾತ್ರಗಿತ್ತಿ ಅಂತೀರಿ, ನಾನು ದುಂಬಿ ಅಂತೀರಲ್ಲ, ದುಂಬಿ ಅದು ಹೂವಿನಿಂದ ಹೂವಿಗೆ ಹಾರ್ತೈತಿ. ನೀವು ಹಂಗೆ ಸುಮ್ಮನೆ ಒಂದು ಕ್ಷಣ ಗಮನಿಸ್ರಿ, ಹೂವಿನಿಂದ ಹೂವಿಗೆ ದುಂಬಿ ಹಾರ್ತೈತಲ್ಲ, ಎಷ್ಟು ಹೂವಿನ ಮ್ಯಾಲೆ ಕುಂತು ಮಕರಂದ ಹಿರೈತದ. ಯಾವುದರ ಹೂವು ಕೆಡಿಸಿ ಮಕರಂದ ಹಿರೈತನದು? ಒಂದು ದುಂಬಿ ಹೆಂಗೆ ಹೂವಿನ ಮಕರಂದ ಹಿರೈತಿ ಅಂದ್ರೆ, ಹೂವು ಕೆಟ್ಟಿಲ್ಲ, ಮಕರಂದ ಹಿರುವುದು ಬಿಟ್ಟಿಲ್ಲ. ಹಂಗೆ ಒಬ್ಬ ಜೀವಿ ಈ ಜಗತ್ತಿನಲ್ಲಿ ಹೆಂಗೆ ಬದುಕಬೇಕು ಅಂದ್ರೆ, ಪ್ರಪಂಚ ಕೆಟ್ಟಿರಬಾರದು, ಪರಮಾತ್ಮನನ್ನು ಬಿಟ್ಟಿರಬಾರದು, ಹಾಗೆ ಈ ಜಗತ್ತಿನಲ್ಲಿ ಬದುಕಬೇಕು. ಪ್ರಪಂಚ ಕೆಟ್ಟಿರಬಾರದು, ಪರಮಾತ್ಮನನ್ನು ಬಿಟ್ಟಿರಬಾರದು. ನಾವೆಲ್ಲ ಅಂತೀವಿ, ಏನ್ರಿ ಮನುಷ್ಯನ ಬದುಕಿನ ಉದ್ದೇಶ ಏನು? ಬಹಳ ಮಂದಿ ಕೇಳ್ತಿರ್ತಾರೆ, ಇದು ಬದುಕಿನ ಉದ್ದೇಶ ಏನು? ಬಂದರೆ ಏನು ಮಾಡೋದು ಜಗತ್ತಿನೊಳಗೆ? ಅಲ್ಲ, ಏನು ಮಾಡಲಿಕ್ಕೆ ಸಾಧ್ಯ ಐತೆ ಹೇಳು ಮನುಷ್ಯನಿಂದ? ಏನು ಮನುಷ್ಯ ಹಿಮಾಲಯದ ಬೆಟ್ಟಗಳನ್ನು ನಿರ್ಮಿಸಬಲ್ಲನೆ? ಏನು ಭೀಮಾ ನದಿಯನ್ನು ನಿರ್ಮಿಸಬಲ್ಲನೆ? ಭೂಮಿಯನ್ನು ನಿರ್ಮಿಸಬಲ್ಲನೆ? ಆಕಾಶ ಸೂರ್ಯನನ್ನು ನಿರ್ಮಿಸಬಲ್ಲನೆ? ಏನು ಮಾಡಲಿಕ್ಕೆ ಸಾಧ್ಯ ಐತಿ ಮನುಷ್ಯ? ಬದುಕಿನ ಉದ್ದೇಶ ಏನು ಅಂದ್ರೆ, ಪರ್ಪಸ್ ಆಫ್ ದಿಸ್ ಲೈಫ್, ಬದುಕಿನ ಉದ್ದೇಶ, ನೀ ಇಲ್ಲಿ ಬಂದು ಏನೋ ನೀರು ತಯಾರು ಮಾಡಬೇಕಾಗಿಲ್ಲ, ಮಣ್ಣು ತಯಾರು ಮಾಡಬೇಕಾಗಿಲ್ಲ, ಬೆಳಕು ತಯಾರು ಮಾಡಬೇಕಾಗಿಲ್ಲ, ಏನೂ ಮಾಡಬೇಕಾಗಿಲ್ಲ. ದೇವರೆಲ್ಲ ಮಾಡಿಟ್ಟಾನಿಲ್ಲ.
ನೀ ಬಂದ ಉದ್ದೇಶ ಏನು ಅಂದ್ರೆ ದೇವರು ಏನು ಮಾಡಿಟ್ಟನಲ್ಲ ಅದನ್ನು ಕೆಡಿಸಲಾರ್ದಂಗೆ ಬದುಕಿ ಹೋಗಿಬಿಡು, ಇದೇ ಜೀವನದ ಉದ್ದೇಶ. ಅವ ಏನು ಮಾಡಿಟ್ಟಾನ ಅದನ್ನು ಕೆಡಿಸಲಾರ್ದಂಗೆ ಬದುಕಷ್ಟೆ, ಇದು ಜೀವನದ ಉದ್ದೇಶ. ಜೀವನ, ಈ ಜಗತ್ತು, ಇದರ ಸಂಬಂಧ, ಇಲ್ಲಿ ಜೀವ ಜಗತ್ತಿನಲ್ಲಿ ಬಂದ ಮೇಲೆ ಒಂದು ಸುಂದರವಾದ ಜೀವನವನ್ನು ಕಟ್ಟಿಕೊಂಡು ಜೀವನದ ಯಾತ್ರೆ ಮುಗಿಸಬೇಕಲ್ಲ, ಹೇಗೆ ಬದುಕಬೇಕನ್ನೋದೇ ಚಿಂತನೆ. ಶರಣರು ಬಹಳಷ್ಟು ಚಿಂತನೆಯನ್ನು ಮಾಡಿದ್ರೆ ಇದರ ಬಗ್ಗೆ, ಹೇಗೆ ಈ ಜಗತ್ತಿನಲ್ಲಿ ಬದುಕುವುದು, ಏನಿದ್ರೂ ಒಂದು ಸುಂದರವಾದ ಜೀವನ ನಮ್ಮದು ನಿರ್ಮಾಣ ಆಗ್ತದೆ. ಇದರ ಮೇಲೆ ಶರಣರು ಬಹಳ ಚಿಂತನೆ ಮಾಡಿದ್ರು. ಒಬ್ಬ ಹೆಣ್ಮಗಳು 12ನೇ ಶತಮಾನದಲ್ಲಿ ಮುಕ್ತಾಯಕ್ಕ ಅಂತ ಹೆಸರು, ಆಕೆ ಹೆಸರು ಅಷ್ಟು ಚಂದ, ಮುಕ್ತಾಯಕ್ಕ. ಆಕೆ ಈ ಭೂಮಿಯ ಮೇಲೆ ಮನುಷ್ಯ ಒಂದು ಸುಂದರ ಜೀವನ ಕಟ್ಕೋಬೇಕಾದ್ರೆ ಏನಿರಬೇಕು ಅಂತ ಹೇಳ್ತಾಳಕ್ಕೆ. 3 ವಿಷಯಗಳನ್ನು ಮನುಷ್ಯ ತಿಳ್ಕೊಂಡಿರಬೇಕು. ಮನುಷ್ಯನಿಗೆ ಏನಿರಬೇಕು, ಒಂದು ಸುಂದರವಾದ ಜೀವನ ಈ ಭೂಮಿ ಮೇಲೆ ನಮ್ಮದು ಇರಬೇಕಾದ್ರೆ ಆನಂದ ಇರಬೇಕು ಮನುಷ್ಯ. ಮೊದಲನೇದ್ದು ಆನಂದ, 2ನೇದ್ದು ಐಶ್ವರ್ಯ, 3ನೇದ್ದು ಅರಿವು. ಆನಂದ ಇರಬೇಕು ಮೊದಲ. ಜೀವನ ನಮ್ಮದು ಸುಂದರ ಆಗಬೇಕಾಗಿತ್ತಂದ್ರೆ ಆನಂದವಾಗಿರ್ಬೇಕು ನಾವು ಮೊದಲು. ಆನಂದ ಬಿಟ್ಟರೆ ಏನಿದೆ ಜಗತ್ತಿನೊಳಗೆ ಹೇಳಿ? ನಾವೆಲ್ಲ ಮಕ್ಕಳಿಗೆ ದೊಡ್ಡ ದೊಡ್ಡ ಬಿಸ್ನೆಸ್ ಸ್ಕೂಲಿಗೆ ಕಳಿಸ್ತೀವಿ. ಬಿ ಸ್ಕೂಲ್ ಅಂತಾರೆ, ನೀವು ಕೇಳಿರಿಲ್ಲ, ಬಿಸ್ನೆಸ್ ಮ್ಯಾನೇಜ್ಮೆಂಟ್. ಮಕ್ಕಳಿಗೆ ಎದಕ್ಕೆ ಕಳಿಸ್ತೀವಿ? ಡಾಕ್ಟರ್ ಮಾಡೀವಿ, ಇಂಜಿನಿಯರ್ ಮಾಡೀವಿ. ಎದಕ್ಕೆ ಮಾಡೀವಿ ಅಂದ್ರೆ ಒಟ್ಟ ರೊಕ್ಕ ಗಳಿಸ್ಬೇಕು. ಒಬ್ಬ ತತ್ವಜ್ಞಾನಿ ಒಂದು ಚಲೋ ಮಾತು ಹೇಳ್ತಾನೆ, ಡೋಂಟ್ ಟೀಚ್ ಯುವರ್ ಚಿಲ್ಡ್ರನ್ ಟು ಬಿ ರಿಚ್, ಟೀಚ್ ಯುವರ್ ಚಿಲ್ಡ್ರನ್ ಟು ಬಿ ಹೆಲ್ದಿ ಆ್ಯಂಡ್ ಹ್ಯಾಪಿ. ನಿನ್ನ ಮಕ್ಕಳಿಗೆ ಸಂಪತ್ತು ಹೆಂಗೆ ಗಳಿಸ್ಬೇಕಂತ ಕಲಿಸಬೇಡ, ಮೊದಲು ಅವರು ಸಂತೋಷವಾಗಿ ಹೆಂಗಿರ್ಬೇಕನ್ನೋದು ಮೊದಲು ಕಲಿಸ್ಲಿ. ನೀನು ಭಾಳ ಸಂಪತ್ತು ಗಳಿಸಿದಿ ಖರೆ, ಯಾಕ್ರಿ ನಾವು ಸಂಪತ್ತು ಗಳಿಸ್ಬೇಕು ಅಂತ ಮೊದಲಿಂದ ನಮ್ಮ ಹಿರಿಯರು ಅದನ್ನು ಮಾಡ್ಕೊತ ಬಂದಾರ, ನಾವು ಅದನ್ನು ಹೇಳಕತ್ತೀವಿ ಅಂದ್ರೆ, ಮಕ್ಕಳಿಗೆ ಸಂಪತ್ತಿಗಿಂತ ಸಂತೋಷ ಯಾಕೆ ಮುಖ್ಯ ಅಂದ್ರೆ, ನಾಳೆ ನೀನು ಸಾವಿನ ಹಾಸಿಗೆ ಮೇಲೆ ಮಕ್ಕೊಂಡಾಗ, ಸಾವಿನ ಹಾಸಿಗೆ ಮೇಲೆ ನೀ ಮಕ್ಕೊಂಡಾಗ ನಿನ್ನ ಮಗ ನಿನಗೆ ಮಾತಾಡ್ಸಕ್ಕೆ ಡಾಕ್ಟ್ರಿಗೆ ಕರ್ಕೊಂಡು ಬರಬೇಕೆ ಹೊರತು ವಕೀಲರಿಗೆ ಕರ್ಕೊಂಡು ಬರಂಗೆ ಆಗಬಾರ್ದು. ಅದಕ್ಕೆ ನೀನು ಸಂಪತ್ತಿಗಿಂತ ಸಂತೋಷ ಮೊದಲ ಮುಖ್ಯ ಜೀವನದಲ್ಲಿ. ಏನು ಎದ್ದು ಕೂಡಲೇ ಮುಖ ಗಂಟು ಹಾಕೊಂಡು ಕುಂತಾರೆ ಹೆಂಗಪ್ಪ? ಮತ್ತು ಸಂತರು ಅಂತ ಯಾರಿಗೆ ಕರಿಬೇಕು? ಈ ಸಿದ್ದೇಶ್ವರ ಅಪ್ಪಗಳಿದ್ರು, ಅವ್ರ ಹತ್ರ ಏನು ಸಂಪತ್ತಿತ್ತೇನು? ಬರೀ ಕಿಶಾ ಸಹಿತ ಇರಲಿಲ್ಲ, ಬಕ್ಕಣಿರಲಿಲ್ಲ ಅವ್ರ ಹತ್ರ. ಮತ್ತು ಅವರಿಗೆ ಎಷ್ಟು ದೊಡ್ಡ ಸಂತರು, ಶತಮಾನದ ಸಂತರು ಅಂತ ಕರೆದ್ರಲ್ಲಿ, ಏನಿತ್ತಂತ ಸಂತರು ಅಂತ ಕರೆದ್ರು. ಯಾರಿಗೆ ಸಂತರು ಅನ್ನಬೇಕಂದ್ರೆ ಎಲ್ಲೋ ಹಿಮಾಲಯದಲ್ಲಿ ಕುಂತವ್ರಲ್ಲ, ಊಟ ಬಿಟ್ಟವರಲ್ಲ. ಸಂತರು ಅಂತ ಯಾರಿಗೆ ಅನ್ಬೇಕಂದ್ರೆ ಯಾರು ಸದಾ ಸಂತೋಷವಾಗಿದಾರ ಅವರೇ ಸಂತರಷ್ಟೆ. ಸಂತುಷ್ಟ ಸತತಂ ಯೋಗಿನಾಂ, ಸಂತೋಷವಾಗಿರೋರು ಸಂತರಷ್ಟೆ. ಏನು ಎದ್ದು ಕೂಡಲೇ ಮುಖ ಗಂಟು ಹಾಕ್ಕೊಂಡು ಕುಂತು ಹಣಿಗೆ ಕೈ ಹಚ್ಕೊಂಡು ಕುಂತು ಹೊತ್ತು ಹೊಂಟು ಕೂಡಲೇ ದೇವ್ರ ಕಣ್ಣು ತೆಗಿಬಾರದು ನೋಡ್ರಿ ನಮಗೆ ಅಂತಾರಿಲ್ಲ. ಒಟ್ಟ ಕಣ್ಣು ತೆಗಿಬಾರದು ನೋಡ್ರಿ. ಅಲ್ಲ, ತೆಗಿ ಅಂತ ಯಾರಂದ್ರೆ ಮುಚ್ಚಿಬಿಡ್ಬೇಕಾಗಿತ್ತು. ಯಾರು ತೆಗಿ ಅಂದಾರಪ್ಪ? ಮತ್ತು ಇನ್ನೊಂದು ಸ್ವಲ್ಪ ಜನ ಇರ್ತಾರೆ, ಕರ್ಕೊಂಡು ಬಿಡ್ಬೇಕು ನೋಡ್ರಿ ದೇವ್ರ ನಮಗೆ. ಅಲ್ಲ, ನೀ ಬೇಕಂದ್ರೆ ಹೋಗ್ಬೇಕು, ಅವ ಯಾಕೆ ಕರ್ಕೋಬೇಕು ಹೇಳಿ? ಅಂದ್ರೆ ನಮಗೆ ಗ್ಯಾರಂಟಿ ಐತಿ, ಅಂದು ಕೂಡಲೇ ಅವ ಕರ್ಕೊಳ್ಳೋದಿಲ್ಲ ಅನ್ನೋ ಗ್ಯಾರಂಟಿ ಮೇಲೆ ಕರ್ಕೊಂತೀವಿ. ಅಕಸ್ಮಾತ್ ಅದು ಗ್ಯಾರಂಟಿದು ವಾರಂಟಿ ಮುಗಿದಿತ್ತಂದ್ರೆ ನಾವು ಯಾರು ಅಂತಿದ್ದಿಲ್ಲ. ಅಂದವ್ರಿಗೆಲ್ಲ ದೇವ್ರು ಹಿಂಗೆ ಕರ್ಕೊಂಡು ಹೊಂಟ್ರಿ, ಯಾರ ಕನಸಿನಾಗ ಸಹಿತ ಅನ್ನೋದಿಲ್ಲ ನಾವು ಅಂತೀವಿ. ಅಲ್ಲಿ ಆತು, ಅಲ್ಲಿ ಮ್ಯಾಲೆ ಹೋಗ್ಯಾರ ಏನು ಮಾಡವ್ರು? ಅಲ್ಲೇನು ಧಾರಾವಾಹಿ ಅದಾವ, IPL ಐತೆ, ಏನು ಇಷ್ಟು ಚಂದ ಆರಾಮ್ ಇರಬಾರ್ದು? ಏನು ಬೆಂಗಳೂರು ಏನೈತೆ ಅಲ್ಲಿ? ರಾಡಿ ನೀರು ಹರಿತೈತಲ್ಲಿ. ಬೆಂಗಳೂರು ಭಾಳ ಚಲೋ ಏನೈತೆ? ರಾಡಿ ಹರಿತೈತಲ್ಲಿ. ನಿಮ್ಮ ಊರಾಗ ತಾಯಿ ಭೀಮೆಯೇ ನಿಮ್ಮ ಮನೆಯ ಬಾಕಲಿಗೆ ಬಂದಾಗ ನಾವು ಸಂತೋಷಕ್ಕೆ ಏನು ಕೊರತೆ ಇರಬೇಕು? ಇದಕ್ಕಿಂತ ಏನು ದೊಡ್ಡ
ಸಂತೋಷವಾಗಿರ್ಬೇಕು. ಏನು ಎದ್ದು ಕೂಡಲೇ ಮುಖ ಗಂಟು ಹಾಕ್ಕೊಂಡು ಕುಂತ ಅಂದ್ರೆ ಯಾಕೋ ತಮ್ಮ ಒಟ್ಟು ಏನು ತಿಳಿವಲ್ಲ ನನಗೆ, ಏನಾಗೈತಿ ಒಟ್ಟು ಏನನ್ನೋದು ತಿಳಿವಲ್ದು. ಅವನ ಮುಖ ಗಂಟು ಹಾಕಿದ್ದು ನೋಡಿದ್ರೆ ಈ ಕರ್ನಾಟಕ ಸರ್ಕಾರದ ಗ್ಯಾರಂಟಿ ಸಾಲನ ಇವನ್ ತಲೆ ಕಟ್ಟ್ಯಾರ ಅನ್ನೋವಂಗ ಏನು ಮುಖ ಗಂಟು ಹಾಕ್ಕೊಂಡು ಕುಂತಾರೆ ಜೀವನ ಹೆಂಗೆ. ಅದಕ್ಕೆ ಹೇಳ್ತಾಳೆ, ಮೊದಲು ಆನಂದ ಇರ್ಬೇಕು ಮನುಷ್ಯ, ಸಂತೋಷವಾಗಿರ್ಬೇಕು ಜೀವನದೊಳಗೆ. ಏನು ಒಂದು ಹೆಚ್ಚ ಒಂದು ಕಡಿಮೆ, ಮೊದಲು ಆನಂದ ಇರ್ಬೇಕು. ಆಯ್ತು, ಆನಂದ ಇರ್ಬೇಕಂದ್ರೆ ನಮ್ಮದು ಫಸ್ಟ್ ಬೇಕಾಗಿ ಆಯ್ತು ರೀ ಆನಂದ ಇರ್ಬೇಕಂತೀವಿ. ಮೊದಲು ಬೇಕಲ್ಲ, ಸರ್ವೇ ಗುಣಾಃ ಕಾಂಚನಮಾಶ್ರಯ, ಸಂಪತ್ತು ಬೇಕು ಮನುಷ್ಯ. ಆನಂದ ಇರ್ಬೇಕಂದ್ರೆ ಐಶ್ವರ್ಯ ಬೇಕು. ಮತ್ತು ಐಶ್ವರ್ಯ ಖರೆ ಇನ್ನೂ ಇದಕ್ಕಿಂತ ಮುಖ್ಯವಾಗಿ ಯಾವುದು ಐಶ್ವರ್ಯ ಅಂತ ಗೊತ್ತಿರ್ಬೇಕಷ್ಟ. ಆಯ್ತು, ನೀವೆಲ್ಲ ಐಶ್ವರ್ಯ ಇದ್ರೆ ಆರಾಮಿರ್ತೀವಂತ ಭಾಳ ಮಾಡೋದು ಪಾಪ ಮುದುಕ. ಜಗ್ಗಿ ಅವರು ಹೊಲ ಇವರು ಹೊಲ ತೊಗೊಂಡು ಖರೀದಿ ಮಾಡಿ 25-30 ಎಕರೆ ಕಬ್ಬು ಹಸ್ತಿತ್ತು. ಮಗ ಸೊಲ್ಲಾಪುರಕ್ಕೆ ಹೋಗಿ 1 ನಂಬರ್ಗೆ ಮುಗಿಸ್ಕೊಂಡು ಬಂದು 25 ಎಕರೆ. ಅಲ್ಲ, ಸಂಪತ್ತಿತ್ತು, ಅದು ಯಾವುದು ಖರೆ ಸಂಪತ್ತು ಅಂತ ಗೊತ್ತಿರಲಿಲ್ಲ ಅದಕ್ಕೆ. ಮತ್ತು ಸಂಪತ್ತು ಯಾವುದು ಅಂತ ಗೊತ್ತಿರಬೇಕಾದ್ರೆ ಏನು ಬೇಕು ಮನುಷ್ಯಾಗ? ಯಾವುದರಿಂದ ಬರೇ ಸಂಪತ್ತಿನಿಂದ ಸಂತೋಷವಾಗಿರೋಕ್ಕಾಗೋದಿಲ್ಲ, ಯಾವುದು ಸಂಪತ್ತು ಅನ್ನುವ ಜ್ಞಾನ ಮನುಷ್ಯನಿಗೆ ಬೇಕಲ್ಲ. ಈಗ ನೀವೊಂದು ಮನೆ ಕಟ್ತೀರಿ, ಮನೆ ಕಟ್ಟಿ ಮನೆ ತುಂಬ ನೀವು ಸೋಫಾ ಸೆಟ್ ತೊಗೊಂಬರ್ರಿ, ಡೈನಿಂಗ್ ಟೇಬಲ್ ತೊಗೊಂಬರ್ರಿ, ಎಲ್ಲ ತೊಗೊಂಬರ್ರಿ. ನೀವು ಎಲ್ಲ ಇಂಪೋರ್ಟೆಡ್ ಮಟೀರಿಯಲ್ಲ ತೊಗೊಂಬರ್ರಿ. ಬೇಕಂದ್ರೆ ಅಮೇರಿಕದ್ದು ಡೈನಿಂಗ್ ಟೇಬಲ್ ತೊಗೊಂಬರ್ರಿ, ಮತ್ತು ಚಲೋ ಇಟ್ಯಾಲಿಯನ್ ಮಾರ್ಬಲ್ ಹಾಕ್ರಿ, ಜರ್ಮನಿದೆಲ್ಲ ನಳ ಗಿಳ ತೊಗೊಂಬರ್ರಿ, ಎಲ್ಲ ತೊಗೊಂಬರ್ರಿ, ಏನು ತೊಂದರೆ ಇಲ್ಲ. ಜರ್ಮನಿ ನಳ ಹಾಕ್ರಿ, ಚೈನಾದ ಟೈಲ್ ಹಾಕ್ರಿ, ಇಟಲಿ ಮಾರ್ಬಲ್ ಹಾಕ್ರಿ, ಅಮೇರಿಕಾದ ಡೈನಿಂಗ್ ಟೇಬಲ್ ಹಾಕ್ರಿ. ಖರೆ ಮತ್ತು ಅಮೇರಿಕಾದ ಡೈನಿಂಗ್ ಟೇಬಲ್ ಹಾಕಿದ್ರೂ ಆ ಅಮೇರಿಕದ ಡೈನಿಂಗ್ ಟೇಬಲ್ ಮೇಲೆ ಇಡು ರೊಟ್ಟಿ ಪುಂಡಿ ಪಲ್ಯ ಉಮ್ರಾಜದ್ದಲ್ಲ, ಅದು ಬೇರೆದಾಗಕ್ಕೆ ಸಾಧ್ಯ. ಇಷ್ಟೆಲ್ಲ ಸಾಮಾನು ತೊಗೊಂಬರ್ರಿ. ನೀವು ಸಾಮಾನು ತೊಗೊಂಡು ಬಂದು ಮನ್ಯಾಗಿಟ್ಟರು ಸಹಿತ ಮನೆ ತುಂಬಿಲ್ಲ, ಇನ್ನೂ ಖಾಲಿ 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 ಐತಿ. ಅಲ್ಲೆಲ್ಲೆಲ್ಲೆಲ್ಲೆಲ್ಲಿ ಸ್ಪೇಸ್ ಐತಿ. ಇನ್ನು ಸಾಮಾನಿಟ್ರ ಮನೆ ತುಂಬಿಲ್ಲ. ನೀ 50 ಲಕ್ಷ ರೂಪಾಯಿ ಮನೆ ಕಟ್ಟಿಸಿ 25-30 ಲಕ್ಷ ರೂಪಾಯಿ ಸೋಫಾ ಸೆಟ್ ಸಾಮಾನು ತಂದಿಟ್ಟು ಅಷ್ಟಿಟ್ಟರು ಮನೆ ತುಂಬಿಲ್ಲ. ಏನೂ ಮಾಡಬೇಕಾಗಿಲ್ಲ ಮನೆ ತುಂಬಬೇಕಾದ್ರೆ, ಸುಮ್ಮನೆ ₹1 ಕೊಟ್ಟು ತಂದು ಮಣ್ಣಿನ ಪಣತಿ ದೀಪ ಹಚ್ಚು, ಬೆಳಕು ಮನೆ ತುಂಬತೈತಿ. ಸಾಮಾನು ಮನೆ ತುಂಬಿಲ್ಲ, ಬೆಳಕು ಮನೆ ತುಂಬತೈತಿ. ಹಂಗೆ ಬದುಕು ತುಂಬಬೇಕಾದ್ರೆ ಒಳಗೆ ಅರಿವಿನ ಬೆಳಕಿರ್ಬೇಕಷ್ಟೇ. ಜ್ಞಾನದ ಬೆಳಕಿನಿಂದ ಬದುಕು ತುಂಬುತ್ತದೆ. ಅದಕ್ಕೆ ಮುಕ್ತಾಯಕ್ಕೆ ಹೇಳ್ತಾಳೆ, ಆನಂದ ಬೇಕು. ಒಂದು ಬದುಕು ಸುಂದರವಾಗಿರಬೇಕಾದ್ರೆ ಆನಂದ ಇರಬೇಕು, ಐಶ್ವರ್ಯ ಇರಬೇಕು, ಅರಿವಿರಬೇಕು, ಜ್ಞಾನ ಇರಬೇಕಂತಾಳಕ್ಕೆ. ಜ್ಞಾನ ಇಲ್ಲದಕ್ಕೆ ಬದುಕು ಕೆಟ್ಟೈತೆ ನಮಗೆ. ನೀವು ಒಂದು ತಿಪ್ಪೆ ಐತಿ, ನೀವು ತಿಪ್ಪ್ಯಾಗ ಹೋಗ್ರಿ, ಒಂದು ಕೋಳಿ ಇರ್ತೈತಿ. ಕೋಳಿ 20x20 ತಿಪ್ಪಿ ಪೂರ ಕೆಬರ್ತೈತದು. ನೀವು ತುಂಬ ಕಸ ಹಾಕಿರಿ, ನಿಮ್ಮ ಮನ್ಯಾಗಿಂದ ಒಂದು ತೊಲಿ ಬಂಗಾರ ಒಗೆದು ನೋಡ್ರಿ, ಹಿಂಗೆ ಕಾಲೇ ಚಿಮ್ಮತೈತದು. 20x20 ತಿಪ್ಪಿ ಒಳಗೆ ಪೂರ ಕಸ ಇದ್ದರೂ ಕೋಳಿ ಕಸ ಮುಟ್ಟಲಿಲ್ಲ, ಒಂದು ಜೋಳದ ಕಾಳು ಮುಟ್ಟತೆ ಹೊರತು ಕಸ ಮುಟ್ಟಲಿಲ್ಲ. ಆಯ್ಕೆ ಇದು ಬದುಕಿಂತ. ಅದಕ್ಕೆ ಬಂಗಾರ ಬದುಕಿಸೋದಿಲ್ಲ, ಕಾಳ ಜೋಳ ಬದುಕಿಸ್ತೈತಿ ಅನ್ನುವ ಜ್ಞಾನ ಕೋಳಿಗೈತಿ, ನಮಗಿಲ್ಲ. ಅಂದ್ರೆ ಬದುಕಿನ ಆಯ್ಕೆ ಜ್ಞಾನ ಏನು ಮಾಡ್ತೈತಿ ಅಂದ್ರೆ ಯಾವುದು ಸರಿ, ಯಾವುದು ತಪ್ಪು, ಯಾವುದು ಒಳ್ಳೆಯದು, ಯಾವುದು ಕೆಟ್ಟದ್ದು, ಯಾವುದು ಹಿತ, ಯಾವುದು ಅಹಿತ, ಯಾವುದು ಆತ್ಮ, ಯಾವುದು ಅನಾತ್ಮ, ಹಿಂಗೆ ಬಿಡಿಸಿ ತೋರಿಸ್ತೈತಿ ನಿಮಗೆ. ಜ್ಞಾನ ಅರಿವು ಏನು ಮಾಡ್ತೈತೆ ಅಂದರೆ ಯಾವುದು ಒಳ್ಳೆಯದು, ಯಾವುದು ಕೆಟ್ಟದ್ದು ಬಿಡಿಸಿ ತೋರಿಸ್ತೈತಿ. ನಮ್ಮ ಬದುಕು ಅದಕ್ಕೆ ಕೆಟ್ಟೈತಿ ಅಂದರೆ ನಮಗೆ ಸರಿ ತಪ್ಪುಗಳ ಜ್ಞಾನ ಇಲ್ಲ. ಒಳ್ಳೆಯದು ಕೆಟ್ಟದ್ದು ಯಾವುದಂತ ಗೊತ್ತಿಲ್ಲ, ಅದಕ್ಕೆ ಬದುಕು ಕೆಟ್ಟೈತೆ ನಮ್ಮದು.
ಈಗ ನೀವು ಯಾಕೆ ಜ್ಞಾನ ಬೇಕು ಅಂದರೆ, ಈಗ ನೀವು ಏನೋ ಆಗಿರ್ತಿತ್ತು ಒಂದು ತಲೆಗೋ ಕೈಗೋ ಕಾಲಿಗೋ, ಹೋಗಿ ಒಂದು ಎಕ್ಸ್ರೇ ಮಾಡಿಸ್ತೀರಿ, MRI ಸ್ಕ್ಯಾನ್ ಮಾಡಿಸ್ತೀರಿ. ಆ ಸ್ಕ್ಯಾನ್ ಏನು ಮಾಡ್ತೈತಿ ಅಂದರೆ ಏನೂ ಮಾಡೋದಿಲ್ಲ, ದೋಷ ಎಲ್ಲಿ ಐತಿ ಅಂತ ಗೊತ್ತು ಮಾಡಿಸ್ತೈತಿ. ಹಂಗೆ ಅರಿವು ಜ್ಞಾನ ಇದು ಏನು ಮಾಡ್ತೈತಿ ಅಂದ್ರೆ ಸ್ಕ್ಯಾನ್ ಮಾಡ್ತೈತಿ, ನಾವೆಲ್ಲಿ ತಪ್ಪು ಮಾಡಾಕತ್ತೀವಿ ಅನ್ನುವ ದೋಷ ತೋರಿಸಿಕೊಡ್ತೈತಿ. ಇಟ್ ಈಸ್ ಸ್ಕ್ಯಾನ್ ಸೆಂಟರ್, ಒಂಥರ ಸ್ಕ್ಯಾನ್ ಮಾಡ್ತೈತಿ ಅದು. ಅದಕ್ಕೆ ಜ್ಞಾನ ಅರಿವು, ಇದರ ಅರ್ಥ ಯಾವುದು ಸರಿ ತಪ್ಪು ಇವುಗಳ ವಿವೇಕ ಗೊತ್ತಿರಬೇಕು ಮನುಷ್ಯಾಗ. ಒಳ್ಳೆಯದು ಕೆಟ್ಟದ್ದು ಹಿತ ಅಹಿತ ಇದರ ವಿವೇಕ ಗೊತ್ತಿರಬೇಕು ಮನುಷ್ಯಾಗ. ಬದುಕಿನಲ್ಲಿ ದುಃಖ ಆಗಿದ್ದು ಇದು ಗೊತ್ತಿಲ್ಲಾರ್ದಕ್ಕಷ್ಟೆ.